ಗೆಳೆಯರೇ, ಫ್ಲಿಪ್ಕಾರ್ಟ್ನಲ್ಲಿ ನಮ್ಮ ಪ್ರೊಫೈಲ್ ಡೀಟೇಲ್ಸ್ನ ಯಾವ ರೀತಿ ಚೇಂಜ್ ಮಾಡಬಹುದು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಅದು ನಮ್ಮ ಸ್ಥಳ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಮ್ಮ ಶಿಕ್ಷಣದ ಒಂದು ಡೀಟೇಲ್ಸ್ ಇರ್ಬೋದು, ಎಜುಕೇಷನ್ ಡೀಟೇಲ್ಸ್ ಇರ್ಬೋದು, ಅಥವಾ ನಮ್ಮ ಮ್ಯಾರಿಚುವಲ್ ಡೀಟೇಲ್ಸ್ ಇರ್ಬೋದು. ಎಲ್ಲ ಡೀಟೇಲ್ಸ್ಗಳನ್ನ ಒಂದೇ ಕಡೆ ನಾವು ಚೇಂಜ್ ಮಾಡ್ಕೋಬೋದು. ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ತೀನಿ. ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ಒಂದು 3 ಗೆರೆಗಳಿರುತ್ತೆ, ಅಥವಾ ಈ ರೀತಿ ಪ್ರೊಫೈಲ್ ತೋರಿಸ್ತಾ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಪ್ರೊಫೈಲ್ ಡೀಟೇಲ್ಸ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಮೇಲ್ಗಡೆ ಎಲ್ಲ ಒಂದು ಕಾಂಟ್ಯಾಕ್ಟ್ ಇನ್ಫೋ ಅಂತ ಇದೆ. ಇದರಲ್ಲಿ ಇರುವಂಥ ನಮ್ಮ ಇಮೇಲ್ ಐ ಡಿ ಅಥವಾ ನಮ್ಮ ಒಂದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಲಿಂಕ್ ಇರಬಹುದು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಲಿಂಕು, ಅವುಗಳನ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಕೂಡ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಡಿಲೀಟ್ ಮಾಡೋದನ್ನು ಹೇಳ್ತೀನಿ. ಮೊದಲು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿಂದ ಇದನ್ನು ರಿಮೂವ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿದೆ ನೋಡಿ ರಿಮೂವ್ ಲಿಂಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಸಂಪೂರ್ಣವಾಗಿ ಇದನ್ನು ರಿಮೂವ್ ಕೂಡ ಮಾಡ್ಬೋದು ಅಥವಾ ಚೇಂಜ್ ಕೂಡ ಮಾಡಬಹುದು. ನಂತರದಲ್ಲಿ ನಿಮ್ಮ ಒಂದು ಸ್ಥಳದ ಡೀಟೇಲ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ವರ್ಕ್ ಡೀಟೇಲ್ಸ್ ಇರ್ಬೋದು, ಎಲ್ಲ ಮಾಹಿತಿನ ಚೇಂಜ್ ಮಾಡೋದನ್ನು ನಾನು ಇಲ್ಲಿ ಹೇಳ್ತೀನಿ. ಒಂದೇ ಕಡೆ ಇಲ್ಲಿ ನೋಡಿ ವರ್ಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿಂದ ಇಲ್ಲಿ ಮುಂದ್ಗಡೆ ಇರುವಂಥ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೂಡ ನೀವು ಚೇಂಜ್ ಮಾಡಬಹುದು. ನಂತರದಲ್ಲಿ ಇಲ್ಲಿ ನೋಡಿ ಎಡಿಟ್ ವರ್ಕ್ ಪ್ಲೇಸ್ ಅಂತ ಇದೆ, ಚೇಂಜ್ ಮಾಡಬಹುದು. ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ನಮ್ಮ ಸ್ಕೂಲ್ ಎಜುಕೇಷನ್ ಡೀಟೇಲ್ಸು, ಆ್ಯಡ್ ಕಾಲೇಜು, ಆ್ಯಡ್ ಹೈಸ್ಕೂಲು, ನೀವು ಸ್ಕೂಲ್ಗಳನ್ನು ಕೂಡ ಆ್ಯಡ್ ಮಾಡಬಹುದು. ನಂತರದಲ್ಲಿ ನೀವು ಪ್ಲೇಸಸ್ ಲೀವ್ಡ್ ಅಂದರೆ ಕೆಳಗಡೆ ಬಂದ್ಬಿಟ್ಟು ನೋಡಿ ಸ್ಕೂಲ್ನ ಡೀಟೇಲ್ಸ್ನು ಕೂಡ ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು. ನಂತರದಲ್ಲಿ ಕೆಳಗಡೆ ಬಂದು ಪ್ಲೇಸಸ್ ಲೀವ್ ಅಂತ ಇದೆ, ಅಂದರೆ ನೀವು ಒಂದು ನಿಮ್ಮ ಸ್ಥಳ ಅಂದರೆ ನಿಮ್ಮ ಊರಿನ ಹೆಸರನ್ನು ಕೂಡ ಇಲ್ಲಿಂದ ಚೇಂಜ್ ಮಾಡಬಹುದು. ನಂತರದಲ್ಲಿ ಕೆಳಗಡೆ ಬೇಸಿಕ್ ಇನ್ಫೋ ಅಂತ ಇದೆ. ಟೋಟಲಿ ನಿಮ್ಮ ಒಂದು ಫೇಸ್ಬುಕ್ನಲ್ಲಿ ಏನು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಏನೇನು ಡೀಟೇಲ್ಸ್ನ ಹಾಕಿದ್ದೀರಾ ಎಲ್ಲ ಡೀಟೇಲ್ಸ್ನ ಇಲ್ಲಿಂದ ನೀವು ಚೇಂಜ್ ಮಾಡ್ಕೋಬೋದು. ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬಹುದು, ಅಥವಾ ಇದಕ್ಕಿಂತ ಕೆಳಗಡೆ ನೋಡಬಹುದು ನೀವು ಯಾವಾಗ ಫೇಸ್ಬುಕ್ ಜಾಯಿನ್ ಆಗಿದ್ದೀರಾ ಅಂತ ತೋರಿಸ್ತಾ ಇದೆ. ಈ ರೀತಿ ಹಲವಾರು ರೀತಿ ಡೀಟೇಲ್ಸ್ಗಳನ್ನ ನಾವು ಇಲ್ಲಿಂದ ನಮ್ಮ ರಿಲೇಷನ್ಶಿಪ್ ನೋಡ್ಬೋದು. ಇಲ್ಲಿ ಸಿಂಗಲ್ ಅಥವಾ ಮ್ಯಾರಿಡ್ ಅನ್ನೋದನ್ನು ಕೂಡ ನಾವು ಹಾಕಬಹುದು. ಫ್ಯಾಮಿಲಿ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಆ್ಯಡ್ ಮಾಡಬಹುದು. ಈ ರೀತಿ ನೀವು ಹಲವಾರು ಡೀಟೇಲ್ಸ್ನ ಈ ಒಂದು ಪ್ರೊಫೈಲ್ನ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಬಹುದು. ಈ ರೀತಿ ನಿಮ್ಮ ಒಂದು ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡಬೇಕಾಗಿದೆ ಅಂದರೆ ಅದನ್ನು ಚೇಂಜ್ ಮಾಡಬಹುದು.